ನಮಸ್ಕಾರ ಕರ್ನಾಟಕ. ಅಂತೂ ಇಂತೂ ಸಿ.ವಿ. ನಾಗೇಶ್ ಅವರ ವಾದ ಅಂತೂ ಮುಗ್ದಿದೆ. ಇವತ್ತು 6 ಜನರ ಬೇಲಿನ ಅರ್ಜಿ ವಿಚಾರಣೆ ಇದೆ. ಅವ್ರದ್ದು ಕೂಡ ನಡಿಬೇಕಾಗಿದೆ, ನಡೀತಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಸಾಕಷ್ಟು ವಿಚಾರಗಳನ್ನ, ಲೋಪದೋಷಗಳನ್ನ, ತನಿಖೆಯಲ್ಲಿ ಏನೇನಾಗಿದೆ ಎಲ್ಲವನ್ನು ವಿವರವಾಗಿ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಇನ್ನ ಮಿಕ್ಕಿದ್ದು ಜಡ್ಜ್ ಅವ್ರಿಗೆ ಬಿಟ್ಟಿರುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ತನಿಖೆಯಲ್ಲಿ ಎಷ್ಟು ಲೋಪದೋಷಗಳಿದೆ, 164 ಹೇಳಿಕೆಯಲ್ಲಿ ಎಷ್ಟು ಲೋಪದೋಷಗಳಿದೆ, ಎಷ್ಟು ಸುಳ್ಳು ಹೇಳಿದ್ದಾರೆ. ಆ ಒಂದು 164 ಹೇಳಿಕೆ ಪುನೀತ್ ಅವ್ರದ್ದು 12 ದಿವಸ ಯಾಕೆ ಲೇಟಾಗಿ ತಗೊಂಡ್ರು, ಇವರೇ ಒಂದು ಕತೆ ಕಟ್ಟಿದಾರ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಒಂದು ಸ್ಟೇಟ್ಮೆಂಟ್ಗಳನ್ನ ಬರ್ಕೊಂಡಿದ್ದಾರ ಅಂತ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಹಾಗೆ ಈ ಒಂದು ರೇಣುಕಾ ಸ್ವಾಮಿನ ಒಂದು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದ್ರು ಅಂತ ಏನು ಅಂತ ಹೇಳಿದ್ರು, ಅದು ಕಿಡ್ನ್ಯಾಪೇ ಅಲ್ಲ ಅಂತ ಕೂಡ ಒಂದು ವಾದನ ಓದ್ಸತಿ ಮಾಡಿದ್ರು. ಮತ್ತೆ ಇವಾಗ ಸಾಯಿಸೋ ಉದ್ದೇಶ ಇದ್ದಿದ್ರೆ ಅವನಿಗೆ ಊಟ ಕೊಡೋದಕ್ಕೆ ಹೇಳ್ತಿದ್ರ, ನೀರು ಕೊಡೋದಕ್ಕೆ ಹೇಳ್ತಿದ್ರ, ಅದಾದ್ಮೇಲೆ ಪೊಲೀಸರಿಗೆ ಒಪ್ಸಿ ಅಂತ ಹೇಳೋ ಅವಶ್ಯಕತೆ ಇರ್ತಿತ್ತ. ಇದರಲ್ಲೇ ಗೊತ್ತಾಗುತ್ತೆ ದರ್ಶನ್ ಅವರಿಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ಕೊಲ್ಲುವ ಉದ್ದೇಶ ಇರಲಿಲ್ಲ ಅಲ್ಲಿ ಅಂತ ಒಂದಷ್ಟು ಕ್ವಶನ್ ಕೂಡ ರೈಸ್ ಮಾಡಿದ್ರು. ಮತ್ತೆ ಜಡ್ಜ್ ಕೂಡ ಕೇಳಿದ್ರು, ದರ್ಶನ್ ಅವರ ಆರೋಗ್ಯದ ಬಗ್ಗೆ ಒಂದು ಕ್ವಶನ್ ಮಾಡಿದ್ರು, ಹೇಗಿದ್ದಾರೆ ಅಂತ. ನೀವು ಸಾಕಷ್ಟು ಆಪರೇಷನ್ ಆಗಲೇಬೇಕು, 2 ದಿವಸಕ್ಕೆ ಆಗಬೇಕು ಅಂತ ಅಷ್ಟೊಂದು ವಾದ ಮಾಡಿ ಬೇಲ್ ತಗೊಂಡ್ರಲ್ಲ, ಏನಾಯಿತು ಅಂತ ಕೂಡ ಕೇಳಿದ್ರು. ಅವರು ಅದಕ್ಕೂ ಕೂಡ ಉತ್ತರ ಕೊಡ್ತಾ ಹೋದ್ರು. ಸಿ.ವಿ. ನಾಗೇಶ್ ಅವರು ಅವರ ಒಂದು ಆರೋಗ್ಯದಲ್ಲಿ BP ಏರ್ಪೇರ್ ಆಗ್ತಿದೆ, BP ಸಮವಾಗಾದರೆ ಒಂದು ಆಪ್ರೇಷನ್ಗೆ ಮುನ್ಸೂಚನೆ ಕೊಡ್ತಾರೆ ಡಾಕ್ಟ್ರು ಅಂತ ಕೂಡ ಹೇಳಿದ್ರು. ಮತ್ತು CT ಸ್ಕ್ಯಾನು MRI ಸ್ಕ್ಯಾನ್ ಎಲ್ಲ ಆಗಿದೆ ಅಂತ ಕೂಡ ಜಡ್ಜ್ ಅವ್ರಿಗೆ ಹೇಳಿದ್ರು. ಅವರ ಒಂದು ಆರೋಗ್ಯದ ಬಗ್ಗೆನೂ ಕೂಡ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಒಂದು ವಾದ ಹೇಗಿತ್ತು ಅಂದರೆ, ಸಖತ್ತು ಕ್ವಶನ್ಸ್ಗಳನ್ನ ರೈಸ್ ಮಾಡ್ಕೊತಾ ಹೋಗಿದ್ದಾರೆ. ತನಿಖೆಯಲ್ಲಿ ಎಷ್ಟೆಷ್ಟು ಲೋಪದೋಷಗಳಿದೆ ಎಕ್ಕಿ ಹಿಡಿದು ಕೊನೆಗೂ ಒಂದಷ್ಟು ಜಡ್ಜ್ಗೆ ಮನವರಿಕೆ ಮಾಡಿದ್ದಾರೆ. ನನ್ನ ಕಕ್ಷಿದಾರನಿಗೆ ಬೇಲ್ ಕೊಡಿ ಅಂತ ಸಿಕ್ಕಾಪಟ್ಟೆ ಒಂದಷ್ಟು ಕ್ವಶನ್ಸ್ನ ರೈಸ್ ಮಾಡಿದ್ದಾರೆ. ಇನ್ನೇನಿದ್ರು SPP ಅವರ ಪ್ರತಿವಾದ ಏನಿರುತ್ತೆ ಅದನ್ನ ಆಲಿಸಿದ ಮೇಲೆ ಜಡ್ಜ್ಮೆಂಟ್ ಅಂತೂ ಬಂದೇ ಬರುತ್ತೆ. ಇವತ್ತಂತೂ ಜಡ್ಜ್ಮೆಂಟ್ ಅಲ್ಲ ಬರೋ ಸೀನ್ ಇಲ್ಲ. ಇನ್ನೇನಿದ್ರು ಇದು ಮುಂದೂಡಿಕೆ ಮಾಡ್ತಾರೆ, ಎಷ್ಟು ದಿನಕ್ಕೆ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ, ಇನ್ನೂ ಅಪ್ಡೇಟ್ ಕೂಡ ಸಿಕ್ಕಿಲ್ಲ. ಮತ್ತೆ ಸ್ನೇಹಿತರೆ, ನಿಮ್ಗೆ ಏನು ಅನ್ನಿಸ್ತು ಸಿ.ವಿ. ನಾಗೇಶ್ ಅವರ ವಾದದ ಬಗ್ಗೆ, ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಅಭಿಮಾನಿಗಳು ಬೇಸರದಿಂದ ಇರಕ್ಕೆ ಹೋಗ್ಬೇಡಿ, ಸ್ವಲ್ಪ ದಿನ ಬೇಲಂತೂ ಖಂಡಿತವಾಗಿ ಹಾಗೆ ಆಗುತ್ತೆ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.